ಈಗ ಪ್ರಕೃತಿ ಚಾರ್ಟ್ ಬರ್ಕೊಳ್ಳಿ. ಚಾರ್ಟಲ್ಲಿ ಹೇಗೆ ಹಾಕಬೇಕಂತಂದರೆ ಮೇಯ್ನಾಗಿ ಫಸ್ಟ್ ಇಲ್ಲಿ ಅದೇ ಪ್ರಕೃತಿ, ನನ್ನ ಪ್ರಕೃತಿ ಅಂತ ಹೆಡ್ಡಿಂಗ್ ಹಾಕಿ ಆಯಿತಾ. ಇಂಗ್ಲೀಷಲ್ಲಿ ಬರೆಯೋರು ನನ್ನ ಬಾಡಿ ಕಾನ್ಸ್ಟಿಟ್ಯೂಷನ್ ಅಂತ ಹಾಕ್ಕೊಳ್ಬೋದು. ಸೊ ಮೊದಲನೇ ಕಾಲಮಲ್ಲಿ ಗುಣಗಳು, ನನ್ನ ಪ್ರಕೃತಿ ಅಂತ ಹೆಡ್ಡಿಂಗ್ ಹಾಕಿ, ನನ್ನ ಪ್ರಕೃತಿ ಅಂತ ಮೇಲೆ ಹೆಡ್ಡಿಂಗ್ ಹಾಕಿ ಮೊದಲನೇ ನೋಡಿ ಜಾಸ್ತಿ ಅಗಲ ಇರೋ ಜಾಗದಲ್ಲಿ ಗುಣಗಳು ಅಂತ ಬರ್ತಿದ್ದೀನಿ, ಕ್ವಾಲಿಟೀಸ್. ಆಮೇಲೆ ವಾತ ಪಿತ್ತ ಕಫಕ್ಕೆ ಜಸ್ಟ್ ಮಾರ್ಕ್ಸ್ ಹಾಕೋದು. ಸೊ ಮಾರ್ಕ್ ಹಾಕುವಷ್ಟು ಜಾಗ ಬಿಟ್ಟರೆ ಸಾಕು. 1 2 3 4 ಅಂತ ಈ ಥರ ಕಾಲಮ್ ಹಾಕ್ಕೊಳ್ಳಿ. ಸೊ ಇವಾಗ ನಮ್ಮ ಪ್ರಕೃತಿ ಅಂದರೆ ಏನು ಮತ್ತು ನಮ್ಮ ವಿಕೃತಿ ಅಂದರೆ ಏನು. ಇವಾಗ ಇಲ್ಲಿ ನೀವು ಚಿಕಿತ್ಸೆಗೆ ಅಂತ ಬಂದಾಗ ನಿಮ್ಮ ನಾಡಿಯನ್ನು ನೋಡಿ ಹೇಳುವಂಥದ್ದು ನಿಮ್ಮ ವಿಕೃತಿ, ಅಂದರೆ ಯಾವ್ಯಾವ ದೋಷಗಳಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಅಂತ ವಿಕೃತಿ. ಅದು ನಿಮ್ಮ ಪ್ರಕೃತಿ ಅಂದರೆ ಹುಟ್ಟಿನಿಂದ ನಿಮ್ಮ ದೇಹದಲ್ಲಿರುವಂತಹ ಗುಣಲಕ್ಷಣಗಳು. ಅದು ಸಾಯೋ ತನಕನೂ ಅದೇ ಇರುತ್ತೆ. ಆ ಪ್ರಕೃತಿ ಚೇಂಜ್ ಆಗಲ್ಲ, ವಿಕೃತಿ ಬದಲಾಗತ್ತೆ ಆಯಿತಾ. ಈಗ ವಿಕೃತಿ ಅಂತ ಏನು ಬಂದಿದೆ ಅದು ಬದಲಾಗತ್ತೆ, ಆದರೆ ಪ್ರಕೃತಿ ಅನ್ನೋದು ಬದಲಾಗೋದಿಲ್ಲ. ಸೊ ಮೊದಲನೇದು ಬಾಡಿ ಫ್ರೇಮ್ ಹೇಗಿರುತ್ತೆ. ಈಗ ವಾತ ಪ್ರಕೃತಿಯವರಲ್ಲಿ ಅವರು ಸಪೂರ ಇರ್ತಾರೆ, ತೆಳ್ಳಗಿರ್ತಾರೆ ಚಿಕ್ಕಂದಿನಿಂದ ಆಯಿತಾ. ಎಷ್ಟು ತಿಂದ್ರೂ ಅವ್ರು ತೆಳ್ಳಗೆ ಸಪೂರಕ್ಕೆ ಇರ್ತಾರೆ, ಅದು ವಾತ ಪ್ರಕೃತಿ. ಪಿತ್ತ ಪ್ರಕೃತಿಯವರು ಮೀಡಿಯಂ ಬಾಡಿ ಫ್ರೇಮ್ ಇರುತ್ತೆ. ಹಾಗೆ ಕಫ ಪ್ರಕೃತಿಯವರು ಚಿಕ್ಕದಿಂದನೂ ತುಂಬಕ್ಕೆ ಸ್ವಲ್ಪ ಚಬ್ಬಿ ಇರ್ತಾರೆ. ಸೊ ಈಗ ನೀವು ಒಮ್ಮೆ ಚಿಕ್ಕಂದಿನಿಂದ ಇಲ್ಲಿಯ ತನಕ ನಿಮ್ಮ ಲೈಫನ್ನು ನೆನಪು ಮಾಡಿಕೊಂಡ್ರೆ ನೀವು ಯಾವಾಗಲೂ ತೆಳ್ಳಗಿದ್ರ ಅಥವಾ ಯಾವಾಗಲೂ ಮೀಡಿಯಮ್ ಆಗಿದ್ರ ಅಥವಾ ಯಾವಾಗಲೂ ಸ್ವಲ್ಪ ದಪ್ಪ ಅಂತ ಇದ್ರೋ ಅದನ್ನು ನೋಡಿ 1 ಮಾರ್ಕ್ಸ್ ಹಾಕ್ಕೊಳ್ಳಿ. ತೆಳ್ಳಗೆ ಇದ್ದವರು ಚಿಕ್ಕಂದಿನಿಂದ ಅಂದರೆ ವಾತಕ್ಕೆ 1 ಮಾರ್ಕ್ಸ್ ಹಾಕಿ. ಚಿಕ್ಕಂದಿನಿಂದ ನಾನು ಮೀಡಿಯಮ್ ಇದ್ದೆ ಮ್ಯಾಮ್, ತುಂಬ ದಪ್ಪನೂ ಇರಲಿಲ್ಲ ತುಂಬ ತೆಳ್ಳಗೂ ಇರಲಿಲ್ಲ ಅನ್ನೋರು ಪಿತ್ತಕ್ಕೆ 1 ಮಾರ್ಕ್ಸ್ ಹಾಕ್ಕೊಳ್ಳಿ. ನಾನು ಚಿಕ್ಕಂದಿನಿಂದನೂ ಸ್ವಲ್ಪ ದಪ್ಪಗೆ ಇರ್ತಿದ್ದೆ ಅನ್ನೋರು ಕಫಕ್ಕೆ 1 ಮಾರ್ಕ್ಸ್ ಹಾಕ್ಕೊಳ್ಳಿ. ಸೊ ನೆಕ್ಸ್ಟ್ ಬರೋದು ವೆಯ್ಟ್. ಈಗ ನೋಡಿ ಹುಟ್ಟುತ್ತಾ ಏನೇ ಕೆಲವು ಮಕ್ಕಳು 1.5 kg ಹುಟ್ಟೋರು ಇರ್ತಾರೆ, ಹುಟ್ಟುವಾಗಲೇ 3.5-4 kg ಅಂತ ಬಿಗ್ ಬೇಬಿ ಹುಟ್ಟೋರು ಇರ್ತಾರೆ. ಸೊ ಹಾಗೇನೆ ಬೆಳೀತಾನೂ ಅಷ್ಟೇ. ಈಗ ಒಂದು ಕ್ಲಾಸ್ ರೂಮಲ್ಲಿ 1ನೇ ತರಗತಿಯಲ್ಲೇ ಮಕ್ಕಳು ತೀರಾನೇ 35 kg ತನಕ ಹೋದವರು ಇರ್ತಾರೆ, 1ನೇ ತರಗತಿಗೆ ಬಂದರೂ ಕೂಡ 20 kg ಇದ್ದವರು ಇರ್ತಾರೆ. ವೇರಿಯೇಷನ್ಸ್ ಅನ್ನೋದಿರುತ್ತೆ. ಹಾಗೆ ನಿಮ್ಮ ಜೀವನವನ್ನು ನೀವು ನೆನಪು ಮಾಡಿಕೊಂಡ್ರೆ ಬಾಲ್ಯದಿಂದ ಇಲ್ಲಿಯ ತನಕ ವಾತದವ್ರದ್ದು ಹೇಗೆ ಅಂತಂದರೆ ಯಾವಾಗಲೂ ಸ್ವಲ್ಪ ಲೋ ಬಾಡಿ ವೆಯ್ಟ್, ತೂಕ ಹೆಚ್ಚು ಮಾಡ್ಕೊಳ್ಳೋದಂದರೆ ಅವ್ರು ತುಂಬ ಕಷ್ಟಪಡಬೇಕು. ಅದು ವಾತ ಪ್ರಕೃತಿಯ ಲಕ್ಷಣ. ನೋಡಿ, ರೋಗನೇ ಆಗಿರ್ಬೇಕಂತಿಲ್ಲ, ಅದು ರೋಗದ ಲಕ್ಷಣವೂ ಹೌದು, ಆದರೆ ವಾತ ಪ್ರಕೃತಿಯ ಬೇಸಿಕ್ ಅದು. ಹಾಗೆ ಇರ್ತಾರೆ ವಾತ ಪ್ರಕೃತಿಯವರು. ಏನು ತಿಂದರು ಎಂತ ಮಾಡಿದ್ರು ಸುಲಭಕ್ಕೆ ಅವರಲ್ಲಿ ವೆಯ್ಟ್ಗೇನು ಆಗೋದಿಲ್ಲ, ಅದು ವಾತ. ಹಾಗಿದ್ದವರು ವಾತಕ್ಕೆ 1 ಮಾರ್ಕ್ಸ್ ಹಾಕಿ. ಮಾಡ್ರೇಟ್ ಇರೋರು ಪಿತ್ತದವರು. ಕಫದವ್ರು ಹೇಗೆ ಅಂತಂದರೆ ಒಂದು ಸ್ವಲ್ಪ ತಿಂದರೆ ಸಾಕು ತೂಕ ಜಾಸ್ತಿ ಆಗಿದೆ, ಯಾವಾಗಲೂ ಹೆವಿಯರ್ ಸೈಡಲ್ಲೇ ಇರ್ತಾರೆ. ಒಂಚೂರು ಆಹಾರದಲ್ಲಿ 1 ದಿನ ಮದುವೆ ಊಟಕ್ಕೆ ಹೋಗಿ ಬಂದುಬಿಟ್ರೆ ತೂಕ ಹೆಚ್ಚಾಗಿಬಿಡತ್ತೆ ಅನ್ನೋರು ಕಫಕ್ಕೆ 1 ಮಾರ್ಕ್ಸ್ ಹಾಕ್ಕೊಳ್ಳಿ. ಸರಿನಾ. ವಾತ ಪಿತ್ತ ಕಫ ಬಾಡಿ ವೆಯ್ಟ್ ಆಧಾರದ ಮೇಲೆ ದೇಹದ ತೂಕ. ವಾತದವರಲ್ಲಿ ಯಾವಾಗಲೂ ತೂಕ ಹೆಚ್ಚು ಮಾಡ್ಕೊಳ್ಳೋದು ಕಷ್ಟ, ಪಿತ್ತದವರಲ್ಲಿ ಮೀಡಿಯಮ್ ಆಗಿರುತ್ತೆ, ಕಫದವರಲ್ಲಿ ಬೇಗ ಹೆಚ್ಚಾಗತ್ತೆ. ಅಂದರೆ ಇಲ್ಲಿ ವಿಕೃತಿ. ಈಗ ನೋಡಿ, ತೀರಾ ವೇಟ್ ಲಾಸ್ ಆಗಿ ವಿಕೃತಿಯ ಲಕ್ಷಣದಲ್ಲೂ ಹೌದು, ರೋಗದ ಲಕ್ಷಣದಲ್ಲಿ ಕೂಡ ವೇಟ್ ಲಾಸ್ ಇರುತ್ತೆ. ಅದು ಹೇಗೆ, ಅದು ಪಿತ್ತದವರಿಗೂ ಬರ್ಬೋದು, ಕಫದವರಿಗೂ ಬರ್ಬೋದು. ಈ ಕೆಲವರು ಹೇಳ್ತಾರೆ, ಮೇಡಮ್ ನಾನು ತುಂಬ ದಪ್ಪ ಇದೆ, 71 kg ಇದ್ದೆ, ಇದೇನೋ ಒಂದು ರೋಗ ಬಂದು ಈಗ 43 kg ಆಗಿದ್ದೀನಿ ಅಂದವ್ರನ್ನೂ ನೋಡಿದ್ದೀನಿ. ಅದು ವಾತದಿಂದಾಗಿ, ಅಂದರೆ ಅವರ ಪ್ರಕೃತಿಯಿಂದ ಅವ್ರು ಸಣ್ಣ ಆಗಿರೋದಲ್ಲ, ಅದು ವಿಕೃತಿಯಿಂದ ಅವರ ದೇಹದಲ್ಲಿ ಆಗ್ತಾ ಇರುವಂತಹ ವಾತ ದೋಷದ ವಿಕೃತಾವಸ್ಥೆಯ ಕಾರಣದಿಂದ ಅವ್ರು ಸಣ್ಣಗಾಗಿರೋದು. ಕೆಲವ್ರು ಹೇಳ್ತಾರೆ, ಮದುವೆ ಆಗುವಾಗ ಮೇಡಮ್ 30 kg ಇದ್ದೆ ನಾನು, ಇವಾಗ 85 kg ಆಗಿಬಿಟ್ಟಿದ್ದೀನಿ. ಇದೇನಿದು, ಇದು ಕಫದ ಲಕ್ಷಣ ಅಲ್ಲ, ಇದು ವಿಕೃತಾವಸ್ಥೆ, ಅವರ ಪ್ರಕೃತಿ ಅಲ್ಲ ಇದು. ಈ 85 kg ನಾನು ಯಾವಾಗಲೂ ದಪ್ಪ, ನನ್ನ ಪ್ರಕೃತಿ ಹೀಗೆ ಅಲ್ಲ, ಇದು ಅವರ ದೇಹದಲ್ಲಿನ ವಿಕೃತಾವಸ್ಥೆ. ಆ ದೋಷಗಳಲ್ಲಾಗುವಂಥ ವಿಕೃತಿ ಒಬೇಸಿಟಿಯನ್ನು ಅವರಿಗೆ ಕೊಟ್ಟಿರುತ್ತೆ. ಓಕೆ. ಆ್ಯಂಡ್ ನಿಮ್ಮ ಕಾಂಪ್ಲೆಕ್ಷನ್ ಕೂಡ ವಾತಪಿತ್ತ ಕಫ ಪ್ರಕೃತಿಯನ್ನು ಹೇಳ್ಬೋದು. ಉದಾಹರಣೆಗೆ ಈಗ ನೆಕ್ಸ್ಟ್ ವಾತದವ್ರು ಹೇಗಿರ್ತಾರೆ ಅಂದರೆ ಯಾವಾಗಲೂ ಸ್ವಲ್ಪ ಡಲ್ ಕಾಂಪ್ಲೆಕ್ಷನ್ ಇರುತ್ತೆ. ಸ್ವಲ್ಪ ಡಲ್ ಅಂದರೆ ಈಗ ನಮ್ಮ ಗೋಧಿ ಬಣ್ಣ ಅಂತ ನಾವೇನು ಹೇಳ್ತೀವಿ ಆ ಥರದಲ್ಲಿ. ಪಿತ್ತದವ್ರು ಹೇಗೆ ಅಂತಂದರೆ ಜಂಬೆ ಹಣ್ಣನಾಗೆ ಬೆಳ್ಳಗೆ ರೆಡ್ಡಿಶ್ ಆಗಿ ಬೇಗ ಬ್ಲಶ್ ಆದಾಗ ಅನಿಸ್ತಾರಲ್ಲ, ಅದು ಪಿತ್ತ ಪ್ರಕೃತಿ. ಕಫ ಪ್ರಕೃತಿಯವರು ಪೇಲ್ ಇರ್ತಾರೆ, ಅಂದರೆ ತುಂಬ ಬೆಳ್ಚಾಟಿ ಅನ್ನುವಷ್ಟು ಬೆಳ್ಳಗಿರ್ತಾರೆ. ಪೇಲ್ ವೈಟಿಶ್ ಫೇರ್ನೆಸ್ ಇರುತ್ತೆ, ಪಿತ್ತದಲ್ಲಿ ರೆಡ್ಡಿಶ್ ಫೇರ್ನೆಸ್ ಇರುತ್ತೆ. ವಾತದವರಿಗೆ ಗೋಧಿ ಬಣ್ಣ ಆಯಿತಾ. ಸೊ ನಿಮ್ಮ ಬಣ್ಣ ಯಾವುದಿತ್ತು ಈಗಿಂದು ಅಂತಲ್ಲ,
ಚಿಕ್ಕಂದಿನಿಂದ ನಿಮ್ಮ ಕಾಂಪ್ಲೆಕ್ಷನ್ ಯಾವ್ದ್ರಲ್ಲಿ ಬರುತ್ತೆ ಅಂತ ನೋಡಿ ಅದಕ್ಕೆ ಒಂದು ಮಾರ್ಕ್ಸನ್ನು ಹಾಕ್ಕೊಡಿ. ಆಮೇಲೆ ಸ್ಕಿನ್ನಿಂದು ಟೆಂಪ್ರೇಚರ್, ಈಗ ಕೈಯನ್ನು ನೀವು ಮುಟ್ಕೊಂಡ್ರೆ ಅಥವಾ ನಿಮ್ಮ ಮೈಯನ್ನು ನೀವು ಮುಟ್ಕೊಂಡ್ರೆ ಯಾವ ಥರ ಟೆಂಪ್ರೇಚರ್ ಇರುತ್ತೆ. ಯಾವಾಗಲೂ ಈಗ ನೀವು ನೋಡಿದ್ದೀರಾ, ಕೆಲವ್ರ ಮೈ ಮುಟ್ಟಿದಾಗ ಬಿಸಿ ಇದೆ ಅಂತ ಕೇಳ್ತೀರಾ, ಕೆಲವ್ರ ಮೈ ಮುಟ್ಟಿದಾಗ ತುಂಬ ತಣ್ಣಗಿರುತ್ತೆ. ಹಾಗೆ ವಾತಪಿತ್ತ ಕಫದಲ್ಲಿ ವಾತದವ್ರದ್ದು ಮೈ ಯಾವಾಗಲೂ ಸ್ವಲ್ಪ ತಂಪಿರುತ್ತೆ, ಮುಟ್ಟಿದ್ರೆ ತಣ್ಣಗಿರುತ್ತೆ, ಮತ್ತು ತುಂಬ ಡ್ರೈ ಇರುತ್ತೆ. ದೇಹ ಮುಟ್ಟಿದಾಗ ಡ್ರೈ ಸ್ಕಿನ್ ಇರುತ್ತೆ ಮತ್ತು ತಣ್ಣಗಿರುತ್ತೆ. ಇದು ವಾತ. ನಿಮ್ಮಲ್ಲಿ ಏನಾದರೂ ಆ ಥರ ಲಕ್ಷಣ ಇದ್ದರೆ ವಾತಕ್ಕೆ ಮಾರ್ಕ್ಸ್ ಹಾಕೊಳ್ಳಿ. ಪಿತ್ತದಲ್ಲಿ ಹೇಗಿರುತ್ತೆ ಅಂದರೆ ಮಾಡ್ರೇಟ್ ಆಗಿರುತ್ತೆ, ತುಂಬ ಬಿಸಿ ಅಂತಲ್ಲ, ಬಟ್ ಬೆಚ್ಚಗಿರುತ್ತೆ. ಪಿತ್ತ ಪ್ರಕೃತಿಯವ್ರು ಹೇಳ್ತಾರಲ್ಲ, ಹೀಟ್ ಆದಾಗೆಲ್ಲ ಪಿತ್ತ ಹೆಚ್ಚಾಯ್ತು ಅಂತ ಹೇಳೋದು ಕೇಳಿರ್ಬೋದಲ್ಲ. ಸೊ ಪಿತ್ತ ಪ್ರಕೃತಿಯವ್ರ ಮೈಯನ್ನು ಮುಟ್ಟಿದ್ರೆ ಹೀಗೆ ಜ್ವರ ಬಂದಂತೆ ಅಲ್ಲ, ಬಟ್ ಆ ವಾಮ್ತ್ ನಿಮಗೆ ಗೊತ್ತಾಗುತ್ತೆ, ಬಿಸಿ ಇರುತ್ತೆ, ಬೆಚ್ಚಗಿರುತ್ತೆ ಅವರ ಮೈ. ಸೊ ನಿಮ್ಮ ಮೈ ಯಾವಾಗಲೂ ಬೆಚ್ಚಗಿರುತ್ತೆ. ಮತ್ತು ದೇಹದಲ್ಲಿ ಮಚ್ಚೆಗಳು ಜಾಸ್ತಿ ಇದೆ ಅಂದರೆ ಅದು ಪಿತ್ತದ ಲಕ್ಷಣ. ಮಚ್ಚೆಗಳಿರತ್ತಲ್ಲ, ತುಂಬ ಮಚ್ಚೆಗಳು ಎಲ್ಲ ಕಡೆಯಲ್ಲಿ ಅಂದರೆ ಅದು ಪಿತ್ತ ದೋಷದ ಲಕ್ಷಣ. ಡ್ರೈ ಐ ಸ್ಕಿನ್ ಇರುತ್ತೆ, ತಣ್ಣಗಿರುತ್ತೆ ಅಂದರೆ ವಾತದೋಷದ ಲಕ್ಷಣ. ಇನ್ನು ಕಫದೋಷದಲ್ಲಿ ಕೂಡ ಚರ್ಮ ಇದು ಸ್ಕಿನ್ ತಣ್ಣಗಿರುತ್ತೆ, ಆದರೆ ತುಂಬ ಆಯಿಲಿ ನೇಚರ್ ಇರುತ್ತೆ. ವಾತದಲ್ಲಿ ತಣ್ಣಗಿರುತ್ತೆ ಬಟ್ ಡ್ರೈ ಇರುತ್ತೆ, ಕಫದಲ್ಲಿ ತಣ್ಣಗಿರುತ್ತೆ ಜೊತೆಯಲ್ಲಿ ಆಯಿಲಿ ನೇಚರ್ ಇರುತ್ತೆ. ಸೊ ನಿಮ್ಮ ಒಂದು ಈ ಸ್ಕಿನ್ ಯಾವ ಥರದಲ್ಲಿದೆ ಅನ್ನೋದನ್ನು ನೋಡಿಕೊಂಡು ಅದಕ್ಕೆ ಮಾರ್ಕ್ಸ್ ಹಾಕ್ಕೊಳ್ಳಿ. ಅಥವಾ ಈ ಕೆಲವರಲ್ಲಿ ಬೆಚ್ಚಗಿರುತ್ತೆ ಯಾವಾಗ ಮುಟ್ಟಿದ್ರು, ಆದರೆ ಆಯಿಲಿ ಇದೆ ಅನ್ನೋರು ಎರಡಕ್ಕೂ ಒಂದೊಂದು ಮಾರ್ಕ್ಸ್ ಹಾಕಿ. ಪಿತ್ತಕ್ಕೂ ಒಂದು ಮಾರ್ಕ್ಸನ್ನು ಹಾಕಿ, ಕಫಕ್ಕೂ ಒಂದು ಮಾರ್ಕ್ಸನ್ನು ಹಾಕಿ. ಮುಟ್ಟಿದ್ರೆ ತುಂಬ ಬಿಸಿ ಇರುತ್ತೆ ಆದರೆ ತುಂಬ ಡ್ರೈ ಸ್ಕಿನ್ ಇದೆ ಅನ್ನೋರು ವಾತಕ್ಕೂ ಒಂದು ಮಾರ್ಕ್ಸನ್ನು ಹಾಕಿ, ಪಿತ್ತಕ್ಕೂ ಒಂದು ಮಾರ್ಕ್ಸನ್ನು ಹಾಕಿ. ಸೊ ನೆಕ್ಸ್ಟ್ ಬರೋದು ಕೂದಲು. ಕೂದಲು ಹೇಗೆ ಅಂದರೆ ವಾತದವರಲ್ಲಿ, ವಾತ ಪ್ರಕೃತಿಯವರಲ್ಲಿ ಚಿಕ್ಕಂದಿನಿಂದನೂ ಕೂದಲು ಸ್ವಲ್ಪ ಕಡಿಮೆ, ಅಂದರೆ ತೆಳು ಕೂದಲು ಅಂತ ಡಿಸ್ಟ್ರಿಬ್ಯೂಷನ್, ಹೇರ್ ಡಿಸ್ಟ್ರಿಬ್ಯೂಷನ್ ಏನಿರುತ್ತೆ ಅದು ಕಡಿಮೆ ಇರುತ್ತೆ, ತೆಳ್ಳಗಿರುತ್ತೆ. ಆ್ಯಂಡ್ ಅವರಲ್ಲಿ ಏನು ಹೇಳೋದು, ಕೂದಲುಗಳು ಕೂಡ ಡ್ರೈ ಮತ್ತು ಸ್ವಲ್ಪ ವೇವಿ ಇರುತ್ತೆ. ಅಂದರೆ ಫುಲ್ ಸ್ಟ್ರೈಟ್ ಅಂತಲೂ ಇರೋದಿಲ್ಲ, ಪೂರ್ತಿ ಕರ್ಲಿ ಅಂತಲೂ ಇರೋದಿಲ್ಲ, ಸ್ವಲ್ಪ ವೇವಿ ಇರುತ್ತೆ, ಡ್ರೈ ಇರೋ ಸಾಧ್ಯತೆ ಜಾಸ್ತಿ ಇರುತ್ತೆ, ಮತ್ತು ಕೂದಲು ಕಡಿಮೆ ಇರುತ್ತೆ, ಕಂಪ್ಯಾರಿಟಿವ್ಲಿ ಥಿಕ್ನೆಸ್ ಕಡಿಮೆ ಇರುತ್ತೆ. ಇದು ವಾತ. ಪಿತ್ತದವರಲ್ಲಿ ಏನಿರುತ್ತೆ, ಮಾಡ್ರೇಟ್ ಆಗಿರುತ್ತೆ, ಕೂದಲು ತುಂಬ ಸಾಫ್ಟ್ ಆಗಿರುತ್ತೆ. ಹಾಗೆ ತುಂಬ ಬೇಗ ಚಿಕ್ಕ ವಯಸ್ಸಿನಲ್ಲಿ ಕೂದಲು ಬೆಳ್ಳಗಾಗುವ ಅಥವಾ ತಲೆ ಬಾಲ್ಡ್ ಆಗುವಂಥ ಸಾಧ್ಯತೆ ಜಾಸ್ತಿ ಪಿತ್ತದವರಲ್ಲಿ. ಸೊ ನಿಮಗೇನಾದರೂ ತುಂಬ ಅರ್ಲಿ ಏಜಲ್ಲಿ ತಲೆ ಕೂದಲು ಖಾಲಿ ಆಗ್ತಿದೆ, ತುಂಬ ಬೇಗ ಅರ್ಲಿ ಏಜಲ್ಲಿ ಕೂದಲು ಬೆಳ್ಳಗಾಗ್ತಿದೆ ಅಂದರೆ ಪಿತ್ತಕ್ಕೆ ಒಂದು ಮಾರ್ಕ್ಸನ್ನು ಹಾಕ್ಕೊಳ್ಳಿ. ಹಾಗೆ ಕಫದವ್ರದ್ದು ಹೇಗಿರುತ್ತೆ, ತುಂಬ ಥಿಕ್ ಹೇರ್ ಇರುತ್ತೆ, ಆಯಿಲಿ ಸ್ಕಾಲ್ಪ್ ಇರುತ್ತೆ, ತಲೆಯ ಚರ್ಮದಲ್ಲಿ ಆಯಿಲಿ ಕಂಟೆಂಟ್ ಜಾಸ್ತಿ ಆಗಿರುತ್ತೆ, ಮತ್ತು ತುಂಬ ವೇವಿ ಅಥವಾ ಕರ್ಲಿ ಹೇರ್ ಇರುತ್ತೆ. ಇದು ಕಫದ ಲಕ್ಷಣ. ಸೊ ನಿಮ್ಮಲ್ಲಿ ಇದು ಮೂರಲ್ಲಿ ಯಾವುದಿದೆ ಅಂತ ನೋಡಿ ಅದಕ್ಕೆ ಒಂದು ಮಾರ್ಕ್ಸ್ ಹಾಕ್ಕೊಳ್ಳಿ. ಆಮೇಲೆ ನಿಮ್ಮ ಪಾದ ಹಿಮ್ಮಡಿ, ಎಸ್ಪೆಷಲಿ ಹೀಲ್ಸ್ ಇರುತ್ತಲ್ಲ, ಹಿಮ್ಮಡಿ ತುಂಬ ಡ್ರೈ ಆಗಿದೆ ಮತ್ತು ಕ್ರ್ಯಾಕ್ ಇರುವಂಥದ್ದು. ಕೆಲವ್ರು ಹೇಳ್ತಾರೆ ನೋಡಿ, ಯಾವಾಗಲೂ ನನಗೆ ಕ್ರ್ಯಾಕ್ ಆಗುತ್ತೆ, ಯಾವಾಗಲೂ ತುಂಬ ಡ್ರೈ ಇರುತ್ತೆ ಹಿಮ್ಮಡಿ ಅನ್ನೋದು ವಾತದ ಲಕ್ಷಣ. ಆಯಿತಾ? ರೆಡಿಶ್ ಆಗಿ ಸಾಫ್ಟ್ ಆಗಿ ಇರುವಂಥದ್ದು ಪಿತ್ತದ ಲಕ್ಷಣ, ಹಿಮ್ಮಡಿ, ನಿಮ್ಮ ಪಾದದ ಹಿಮ್ಮಡಿ. ಕಫದವರಲ್ಲಿ ಹೇಗಿರುತ್ತೆ, ಮತ್ತು ತುಂಬ ಸ್ವೆಟ್ಟಿ ಇರುತ್ತೆ ಪಿತ್ತದವರಲ್ಲಿ, ಕೈ ಕಾಲು ಪಾದ ಎಲ್ಲ ತುಂಬ ಸ್ವೆಟ್ ಆಗ್ತಿರುತ್ತೆ, ಅದು ಪಿತ್ತದ ಲಕ್ಷಣ. ಹಾಗೆ ಪಾದ ತುಂಬ ದಪ್ಪ ಇರುವಂಥದ್ದು. ಈಗ ವಾತದಲ್ಲಿ ಪಾದ ಹೇಗಿರುತ್ತೆ ಅಂತಂದರೆ ಅವ್ರ ದೇಹ ದಪ್ಪ ಇದ್ರೂ ಪಾದ ಒಳ್ಳೆ ತುಂಬ ತೆಳ್ಳಗಿರುತ್ತೆ, ಬೋನ್ ಪ್ರಿಡಾಮಿನೆಂಟ್ ಆಗಿರುತ್ತೆ ವಾತದವರಲ್ಲಿ. ಕಫದವರಲ್ಲಿ ಹೇಗೆ ಅಂದರೆ ಅವ್ರು ನೋಡೋಕ್ಕೆ ಈಗ 40 kg ಇದ್ರೂ ಪಾದ ತುಂಬಿಕೊಂಡಿರುತ್ತೆ. ಅದು ಪಾದವನ್ನು ನೋಡಿದ್ರೆ ನೀವು ಡಿಸೈಡ್ ಮಾಡ್ಬೋದು ವಾತ ಪಿತ್ತ ಕಫದೋಷಗಳಲ್ಲಿ ಜಾಸ್ತಿ ಯಾವುದಿದೆ ಅಂತ. ಪಿತ್ತದವರಲ್ಲಿ ಬೆಚ್ಚಗಿರುತ್ತೆ, ಪಿಂಕ್ ಆಗಿರುತ್ತೆ, ವಾಮ್ ಇದಿರುತ್ತೆ. ವಾತದವರಲ್ಲಿ ಡ್ರೈ ಆಗಿರುತ್ತೆ, ಕ್ರ್ಯಾಕ್ ಎಲ್ಲ ಆಗೋದು ತುಂಬ ನಾರ್ಮಲ್ ಆಗಿರುತ್ತೆ. ಕಫದವರಲ್ಲಿ ಏನು ಸ್ವಲ್ಪ ಥಿಕ್ ಆದಂತಹ ಕಾಲ್ಪಾದ ಮತ್ತು ಆಯಿಲಿ ನೇಚರ್ ಇರುವಂಥದ್ದು. ಅದು ವಿಕೃತಿ. ಸೀಸನಲ್ ಕ್ರ್ಯಾಕ್ ಬರೋದು ವಿಕೃತಿ, ಪ್ರಕೃತಿ ಅಲ್ಲ. ಈ ಪ್ರಕೃತಿಯಲ್ಲಿ ಹೀಗಿದ್ದವ್ರು ಏನಂತಂದ್ರೆ, ಅಯ್ಯೋ ಮೇಡಮ್ ಚಳಿಗಾಲ ಅಂತಿಲ್ಲ, ಬೇಸಿಗೆ ಅಂತಿಲ್ಲ, ಯಾವಾಗ ನೋಡಿದ್ರು ನನಗೆ ಕಾಲು ಹೊಡಿತಾನೆ ಇರುತ್ತೆ ಅಂತಾರಲ್ಲ, ಅದು ಪ್ರಕೃತಿ. ಅದು ಹಾಗೇನೆ ಈಗ ನಿಮ್ಮ ಆಕ್ಟಿವಿಟೀಸನ್ನು ನೋಡೋದಾದರೆ ವಾತದವ್ರು ಹೇಗೆ ಅಂದರೆ ತುಂಬ ಫಾಸ್ಟ್, ಗಾಳಿ ಥರ ತುಂಬ ಕ್ವಿಕ್, ಆ್ಯಕ್ಟಿವ್, ಸೂಪರ್ ಎನರ್ಜೆಟಿಕ್, ಅದು ವಾತ. ಪಿತ್ತದವ್ರು ಹೇಗೆ ಅಂತಂದರೆ
ಮೀಡಿಯಂ, ವಾತದಷ್ಟು ಆಕ್ಟಿವ್ ಅಂತ ಅಲ್ಲದೆ ಇದ್ರೂ ಕೂಡ ಮೀಡಿಯಂ ಆಗಿರ್ತಾರೆ. ಆದರೆ ಅವರ ಆಕ್ಟಿವಿಟಿ ಎಲ್ಲ ಯಾವುದಾದ್ರು ಒಂದು ಗುರಿಗೆ ಅನುಗುಣವಾಗಿರುತ್ತೆ. ಈಗ ವಾತದವ್ರು ಹೆಂಗೆ ಅಂದರೆ ಸುಮ್ಮನೆ ಆದರೂ ಕೈಕಾಲು ಆಡಿಸ್ತಿರ್ಬೇಕು, ಹೇಳ್ಬೇಕು, ಕೂರ್ಬೇಕು, ಓಡಬೇಕು, ಏನೋ ಒಂದು ಮಾಡ್ತಿರ್ತಾರೆ. ಆದರೆ ಪಿತ್ತದವ್ರು ಹಾಗಲ್ಲ, ಒಂದು ಪರ್ಪಸ್ಫುಲ್ ಆಕ್ಟಿವಿಟಿ ಇರುತ್ತೆ, ಒಂದು ಗೋಲ್ ಇಟ್ಟು ಅದಕ್ಕೋಸ್ಕರ. ಈಗ ಡಾಕ್ಟರ್ ಪತಂಜಲಿ ಅವರು ಇಡೀ ದಿನ ಓಡಾಡೋದು ನೀವು ನೋಡ್ತಿರ್ತೀರ. ಬೆಳಿಗ್ಗೆ ನೀವು 5:30 ಎದ್ರು ಬನಿಯನ್ ಹಾಕೊಂಡು ಓಡ್ತಿರ್ತಾರೆ ಏನೋ ಕೆಲಸಕ್ಕೆ ಅಂತ, ರಾತ್ರಿ 11 ಗಂಟೆ ತನಕ ಕೆಲಸ ಮಾಡ್ತಿರ್ತಾರೆ. ಆದರೆ ಆ ಆಕ್ಟಿವ್ ಆ್ಯಂಡ್ ಎನರ್ಜೆಟಿಕ್ ಇದ್ರೂ ಕೂಡ ಅದು ವಾತದ ಲಕ್ಷಣ ಅಲ್ಲ, ಅದು ಪಿತ್ತ. ಒಂದು ಸ್ಪೆಸಿಫಿಕ್ ಗೋಲ್ ಇಟ್ಕೊಂಡು ಅದಕ್ಕೋಸ್ಕರ ಆ ಪರ್ಪಸ್ಸಿಗೋಸ್ಕರ ಕೆಲಸ ಮಾಡೋದಿರುತ್ತಲ್ಲ, ಅದು ಪಿತ್ತ. ಕಫದವ್ರು ಹೇಗೆ ಅಂತಂದ್ರೆ ಸ್ವಲ್ಪ ಲೇಜಿ, ಲೆಥಾರ್ಜಿ, ಮೂಮೆಂಟೇ ಕಡಿಮೆ, ಅವರು ಮಾತು ಕಡಿಮೆ, ಮೂಮೆಂಟ್ ಕಡಿಮೆ, ಎಲ್ಲ ಸ್ವಲ್ಪ ನಿಧಾನ ಮಾಡೋದು, ಮಾತಾಡೋದು ನಿಧಾನ, ಮಾತಾಡೋದು ಕಡಿಮೆ, ನಿಧಾನ ಮಾತಾಡೋದು, ಆ್ಯಂಡ್ ಮೂಮೆಂಟ್ ಕೂಡ ತುಂಬ ಕಡಿಮೆ, ಅದು ಕಫ. ಸೊ ನಿಮ್ಮ ಆಕ್ಟಿವಿಟಿ ಹೆಂಗಿದೆ ಅನ್ನೋದು ನೋಡಿ ಮಾರ್ಕ್ಸ್ ಹಾಕ್ಕೊಳ್ಳಿ. ಮತ್ತು ಇನ್ನು ಮಲವಿಸರ್ಜನೆ ಬಗ್ಗೆ ಹೇಳೋದಾದರೆ, ವಾತದವರಲ್ಲಿ ಯಾವಾಗಲೂ ಸ್ವಲ್ಪ ಹಾರ್ಡ್ ಟಾಯ್ಲೆಟ್ ಆಗುತ್ತೆ, ಗಟ್ಟಿಯಾದ ಮಲವಿಸರ್ಜನೆ ಆಗೋದು, ಕಾನ್ಸ್ಟಿಪೇಷನ್ ಆಗೋದು ತುಂಬ ಕಾಮನ್ ಆಗಿ ಆಗ್ತಿರುತ್ತೆ. ಪಿತ್ತದ ಪ್ರಕೃತಿಯಲ್ಲಿ ಹೇಗೆ ಅಂತಂದರೆ ಯಾವಾಗಲೂ ಲೂಸ್ ಮೋಷನ್ ಆಗೋ ಸಾಧ್ಯತೆ ಜಾಸ್ತಿ. ಅಂದರೆ ನೀವು ನಿಮ್ಮ ಇಷ್ಟು ವರ್ಷಗಳ ಜೀವನವನ್ನು ರೀಕ್ಯಾಪ್ ಮಾಡಿ ನೋಡಿದ್ರೆ ಕಾನ್ಸ್ಟಿಪೇಷನ್ನೇ ಜಾಸ್ತಿ. ಒಂಚೂರು ಆಹಾರ ವ್ಯತ್ಯಾಸ ಆದರೆ, ಟ್ರಾವೆಲ್ ಮಾಡಿದರೆ, ಟೆನ್ಷನ್ ಆದರೆ, ಇಂಥ ಟೈಮಲ್ಲಿ ನಿಮಗೆ ಕಾನ್ಸ್ಟಿಪೇಷನ್ ಆಗ್ತಿದೆ ಅಂದರೆ ವಾತಕ್ಕೆ 1 ಮಾರ್ಕ್ಸ್ ಹಾಕ್ಕೊಳ್ಳಿ. ಟೆನ್ಷನ್ ಆದಾಗ, ಆಹಾರದಲ್ಲಿ ವ್ಯತ್ಯಾಸ ಆದಾಗ, ಫಂಕ್ಷನಲ್ಲಿ ಊಟ ಮಾಡಿದಾಗ ಪದೇ ಪದೇ ಲೂಸ್ ಮೋಷನ್ ಆದರೆ ಪಿತ್ತಕ್ಕೆ 1 ಮಾರ್ಕ್ಸನ್ನು ಹಾಕ್ಕೊಳ್ಳಿ. ಕಫದಲ್ಲಿ ಹೇಗೆ ಅಂತಂದರೆ ಮೋಷನ್ ಎವ್ರಿಡೇ ಆಗ್ತಿರುತ್ತೆ, ಬಲ್ಕಿ ಇರುತ್ತೆ, ಜಾಸ್ತಿ ಪ್ರಮಾಣದಲ್ಲಿ ಯಥೇಚ್ಛವಾಗಿ ಕ್ಲಿಯರ್ ಆಗುತ್ತೆ, ಆ್ಯಂಡ್ ಫುಲ್ಲಿ ಫಾರ್ಮ್ಡ್ ಸ್ಟೂಲ್ಸ್ಗಳು, ಅಂದರೆ ಕರೆಕ್ಟಾಗಿ ಪ್ರಾಪರ್ಲಿ ರೆಡಿ ಆದಂಥ ಟಾಯ್ಲೆಟ್ ಹೋಗ್ತಿರುತ್ತೆ. ಗೊತ್ತಾಯ್ತಾ? ಪಿತ್ತದಲ್ಲಿ ಲೂಸ್ ಮೋಷನ್ ಆಗುವಾಗ ಏನಾಗಿರುತ್ತೆ, ಪೇಸ್ಟ್ ಥರ ಪ್ರಾಪರ್ಲಿ ಫಾರ್ಮ್ಡ್ ಇರೋದಿಲ್ಲ, ಅಂದರೆ ಈ ಟೆಂಡೆನ್ಸಿ ಜಾಸ್ತಿ ಇರುತ್ತೆ ಅಂತ. ಈಗ ಖಾಯಂ ಇಡೀ ವರ್ಷ ಹೀಗೆ ಇರುತ್ತೆ ಅಂದರೆ ಅದು ವಿಕೃತಿ, ಅದು ರೋಗದ ಕಾರಣದಿಂದ ಬರ್ತಿರೋದು. ಬಟ್ ಏನೋ ವ್ಯತ್ಯಾಸ ಆದಾಗ, ನಿಮ್ಮ ರೂಟೀನ್ ಮಿಸ್ ಆದಾಗ ನಿಮ್ಗೆ ಈ ಥರ ಆಗ್ತಿದೆ ಅಂತಂದರೆ ಅದು ನಿಮ್ಮ ಪ್ರಕೃತಿಯ ಒಂದು ಸೂಚನೆ. ಈ ಪ್ರಕೃತಿ ನಿಮ್ಮಲ್ಲಿ ಇದೆ, ಎರಡು ಇರ್ಬೋದು. ಆವಾಗ ಅದೆರಡಕ್ಕೂ ಮಾರ್ಕ್ಸ್ ಹಾಕ್ಕೊಳ್ಳಿ. ಹೌದು, ಪಿತ್ತ ಮತ್ತೆ ಯಾವ್ಯಾವ್ದು 2 ಲಕ್ಷಣಗಳಿದೆ ಅದಕ್ಕೆ ಹಾಕ್ಕೊಳ್ಳಿ. ಸರಿ, ನಂತರ ಬರುವಂಥದ್ದು ನಿಮ್ಮ ಓವರ್ ಆಲ್ ಒಂದು ಮಾನಸಿಕವಾದ ಇಮೋಷನ್ಸ್ಗಳು. ವಾತದವರಲ್ಲಿ ಹೇಗೆ ಅಂತಂದರೆ, ಭಾವನೆಗಳು ಹೇಗೆ ಅಂತಂದರೆ ತುಂಬ ಕನ್ಫ್ಯೂಷನ್ ಜಾಸ್ತಿ, ಗೊಂದಲಗಳು ಜಾಸ್ತಿ, ಮತ್ತು ತುಂಬ ಬೇಗ ಇನ್ಫ್ಲುಯೆನ್ಸ್ ಆಗಿಬಿಡ್ತಾರೆ. ಈಗ ನೀವು ಹೇಳಿದಾಗ ಓ ಹೌದು ಹೌದು ಅಂತಾರೆ, ಇನ್ನೊಬ್ರು ಹೌದು ಹೌದು ಅಂತಾರೆ, ಒಮ್ಮೆ ಅದು ಸರಿ ಅನಿಸುತ್ತೆ, ಒಮ್ಮೆ ಅದು ತಪ್ಪು ಅನಿಸುತ್ತೆ. ತುಂಬ ಬೇಗ ಬೇರೆಯವರಿಂದ ಪ್ರಭಾವಿ ಆಗುವಂಥದ್ದು ವಾತದ ಲಕ್ಷಣ. ಗೊತ್ತಾಯ್ತಾ? ನಿಮ್ಮಲ್ಲಿ ಏನಾದರೂ ಆ ಥರ ತುಂಬ ಗೊಂದಲ, ಎಲ್ಲದಕ್ಕೂ ಕನ್ಫ್ಯೂಷನ್ ಆಗುತ್ತೆ, ಕ್ಲಾರಿಟಿ ಸಿಗಲ್ಲ ಅಂತಂದರೆ ಅದು ವಾತ ಪ್ರಕೃತಿಯ ಲಕ್ಷಣ ಆಗಿರ್ಬೋದು, 1 ಮಾರ್ಕ್ಸ್ ಹಾಕೊಳ್ಳಿ. ಪಿತ್ತದವರ ಭಾವನೆಗಳು ಹೇಗೆ ಅಂತಂದರೆ ತುಂಬ ಬೇಗ ಸಿಟ್ಟು ಬಂದ್ಬಿಡುತ್ತೆ ಅವರಿಗೆ, ಎಲ್ಲದಕ್ಕೂ ತುಂಬ ಬೇಗ ಅಗ್ರೆಸಿವ್ ಆಗ್ತಾರೆ, ಕೋಪ ಮಾಡ್ಕೋತಾರೆ, ಸಿಟ್ಟು ಬರುತ್ತೆ, ಕೂಗಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ, ಅದು ಪಿತ್ತದ ಲಕ್ಷಣ. ಕಫದ ಲಕ್ಷಣ ಹೇಗೆ ಅಂತಂದರೆ ತುಂಬ ಕಾಮಾಗಿ ಹ್ಯಾಂಡಲ್ ಮಾಡ್ತಾರೆ, ಏನೇ ಸಿಚುವೇಶನ್ ಕೈ ಮೀರಿ ಹೋದರೂ ಕೂಡ ಆ ತಕ್ಷಣಕ್ಕೆ ರಿಯಾಕ್ಟ್ ಮಾಡೋದಿಲ್ಲ, ಸ್ಪಂದಿಸೋದಿಲ್ಲ, ಸುಮ್ಮನೆ ಇರ್ತಾರೆ, ಆಮೇಲೆ ಟೈಮ್ ತೊಗೊಂಡು ರೆಸ್ಪಾಂಡ್ ಮಾಡ್ತಾರೆ, ಇದು ಕಫ ಪ್ರಕೃತಿಯ ಲಕ್ಷಣ. ಸೊ ನೀವು ನಿಮ್ಮ ಒಂದಿಷ್ಟು ಘಟನೆಗಳಲ್ಲಿ, ಇಲ್ಲಿಯ ತನಕ ಜೀವನದಲ್ಲಾದ ಘಟನೆಗಳಲ್ಲಿ ನೀವು ಹೇಗೆ ರಿಯಾಕ್ಟ್ ಮಾಡಿದ್ದೀರಾ, ಯಾವ ಥರ ಸ್ಪಂದಿಸ್ತೀರಾ ಅನ್ನೋದನ್ನು ನೋಡಿ ಮಾರ್ಕ್ಸ್ ಹಾಕ್ಕೊಳ್ಳಿ. ಆಯಿತಾ? ಇನ್ನು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋ ವಿಷಯಕ್ಕೆ ಬಂದರೆ, ವಾತ ಪ್ರಕೃತಿಯವ್ರು ಹೇಗೆ ಅಂತಂದರೆ, ಈಗ ಯಾವುದೋ ಒಬ್ಬ ಸ್ಟ್ರೇಂಜರ್ನ ನೀವು ಮೀಟ್ ಆದರೆ ತುಂಬ ಬೇಗ ಮಾತಾಡ್ತಾರೆ, ತುಂಬ ಬೇಗ ಫ್ರೆಂಡ್ಶಿಪ್ ಮಾಡ್ಕೋತಾರೆ, ಟಾಕಿಟಿವ್ ಇರ್ತಾರೆ ಮತ್ತು ಫ್ರೆಂಡ್ಶಿಪ್ಪನ್ನು ಬೇಗ ಮಾಡ್ಕೋತಾರೆ. ಹಾಗೆಯೇ ಜಗಳನೂ ಬೇಗ ಆಡೋದು, ಫ್ರೆಂಡ್ಶಿಪ್ ಬಿಡೋದು ಅಷ್ಟೇ. ಅಂದರೆ ಬ್ರೇಕಪ್, ಪ್ಯಾಚಪ್ಗಳು ಎರಡೂ ಬೇಗ ಬೇಗ ಆಗುತ್ತೆ ವಾತ ಪ್ರಕೃತಿಯವರಲ್ಲಿ. ಈಗ ಒಬ್ರ ಜೊತೆ ಜಗಳ ಆಡಿ ಮಾತು ಬಿಡೋದು ಬೇಗ, ನಾಳೆನೇ ಮತ್ತೆ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡ್ರು ಆಶ್ಚರ್ಯ ಇಲ್ಲ, ಇದು ವಾತ ಪ್ರಕೃತಿಯವರ ಲಕ್ಷಣ. ಪಿತ್ತದವರದ್ದು ಹೇಗೆ ಅಂತಂದರೆ, ವಾತದವರಷ್ಟು ಫಾಸ್ಟ್ ಅಲ್ಲ, ಬಟ್ ಕಂಪ್ಯಾರಿಟಿವ್ಲಿ ಮಾಡ್ರೇಟ್ ಆಗಿ ಅವರು ಮಾತಾಡ್ತಾರೆ, ಫ್ರೆಂಡ್ಶಿಪ್ ಮಾಡ್ಕೋತಾರೆ, ಬಟ್ ಆ ಫ್ರೆಂಡ್ಶಿಪ್ಪಲ್ಲಿ ಜಗಳಗಳು ಜಾಸ್ತಿ ಇರುತ್ತೆ. ನೀವು ಕೆಲವ್ರದ್ದು ನೋಡಿರ್ಬೋದಲ್ಲ, ತುಂಬ ಬೆಸ್ಟ್ ಫ್ರೆಂಡ್ಸ್ ಅಂತಾರೆ, ಯಾವಾಗಲೂ ಕಿತ್ತಾಡ್ತಿರ್ತಾರೆ, ಬಟ್ ಬೆಸ್ಟ್ ಫ್ರೆಂಡ್ಸ್ ಆಗಿರ್ತಾರೆ. ಅದು ಪಿತ್ತದ ಒಂದು ಲಕ್ಷಣದಲ್ಲಿ ಕಿತ್ತಾಡ್ಕೊಂಡಿರ್ತಾರೆ, ಕಿತ್ತಾಡೋದು ಜಾಸ್ತಿ, ಅಗ್ರೆಸಿವ್ ಆಗಿರುವಂಥದ್ದು ಜಾಸ್ತಿ, ಬಟ್ ಆಮೇಲೆ ಸಾರಿನೂ ಕೇಳ್ತಾರೆ, ಸರಿ ಹೋಗ್ತಾರೆ, ಅದು ಪಿತ್ತದ್ದು. ಕಫದ್ ಹೇಗೆ ಅಂತಂದರೆ ಮಾತೇ ಆಡಲ್ಲ, ಅವ್ರು ಫ್ರೆಂಡ್ಶಿಪ್ಪೇ ಮಾಡ್ಕೊಳ್ಳೋದಿಲ್ಲ. ಈಗ ನಿಮ್ಮನ್ನು ನೋಡಿದೆ ಅಂತಂದ್ರೂ ನಾನು 1 ವರ್ಷ ತಗೋತೀನಿ ನೀವು ನನ್ನ ಫ್ರೆಂಡ್ ಆಗಬೇಕೋ ಬೇಡೋ ಅಂತ ನಿರ್ಧಾರ ಮಾಡೋದಕ್ಕೆ. ಸುಮ್ಮನೆ ಒಬ್ಸರ್ವ್ ಮಾಡ್ತಿರ್ತೀನಿ, ಎಲ್ಲರನ್ನೂ ಒಬ್ಸರ್ವ್ ಮಾಡ್ತಿರ್ತೀನಿ, ಅವರ ಹೇಗೆ ಏನು ಅಂತ ನೋಡ್ತಿರ್ತೀನಿ ಅಷ್ಟೇ,
ಬಟ್ ನನ್ನ ಸರ್ಕಲ್ ಒಳಗೆ ಬರಕ್ಕೆ ಬಿಡೋದಿಲ್ಲ. ಕಫದವ್ರು ಹಾಗೇನೆ ಫ್ರೆಂಡ್ಶಿಪ್ ಸುಲಭಕ್ಕೆ ಮಾಡ್ಕೊಳ್ಳೋದೇ ಇಲ್ಲ. ಆಮೇಲೆ ಮಾಡ್ಕೊಂಡ್ಮೇಲೆ ಜೀವನ ಪೂರ್ತಿ ಆ ಫ್ರೆಂಡ್ಶಿಪ್ಪನ್ನು ಬಿಡೋದಿಲ್ಲ. ದೇ ಆರ್ ವೆರಿ ಮಚ್ ಲಾಯಲ್. ತುಂಬ ಪ್ರಾಮಾಣಿಕವಾಗಿ ಆ ಸಂಬಂಧವನ್ನು ನಿಭಾಯಿಸ್ತಾರೆ. ತುಂಬ ಸ್ಟ್ರಾಂಗ್ ಆಗಿ ಆ ಸಂಬಂಧಕ್ಕಾಗಿ ಬದ್ಧತೆಯನ್ನು ಇಟ್ಕೊಂಡಿರ್ತಾರೆ. ಹಾಗೆಯೇ ಅಷ್ಟು ಸುಲಭಕ್ಕೆ ಬಿಟ್ಕೊಡೋದಿಲ್ಲ ಸಂಬಂಧಗಳನ್ನು. ಆದರೆ ಜಗಳ ಆಯಿತು ಅಂತಾದರೆ, ಒಮ್ಮೆ ನಂಬಿಕೆ ಕಳ್ಕೊಂಡ್ರು ಅಂತಂದರೆ ಮತ್ತೆ ಯಾವತ್ತೂ ಪ್ಯಾಚಪ್ ಮಾಡ್ಕೊಳ್ಳೋದಿಲ್ಲ. ನಿಮ್ಗೀಗ ಒಬ್ಬರ ಮೇಲೆ ಅವ್ರ ನಂಬಿಕೆಯನ್ನು ಕಳ್ಕೊಂಡು ಅವರಿಂದ ದೂರ ಆದ್ರಿ ಅಂತಂದರೆ ಜೀವನದಲ್ಲಿ ಮತ್ತೆ ವಾಪಸ್ ಅವರನ್ನು ನೀವು ತಿರುಗಿ ನೋಡೋದು ಇಲ್ಲ, ಅವ್ರ ಜೊತೆ ರೀಕನೆಕ್ಟ್ ಆಗೋದು ಇಲ್ಲ. ಇದು ಕಫದ ಲಕ್ಷಣ. ಸೊ ನೀವು ನಿಮ್ಮ ವ್ಯಕ್ತಿತ್ವವನ್ನು ಒಮ್ಮೆ ವಿಜುವಲೈಸ್ ಮಾಡ್ಕೊಳ್ಳಿ, ನೀವು ಯಾವ ಥರ ಅಂತ. ಆ್ಯಂಡ್ ಅದಕ್ಕೆ ಅನುಗುಣವಾಗಿ ಮಾರ್ಕ್ಸ್ ಹಾಕೊಳ್ಳಿ. ಬೇಗ ಫ್ರೆಂಡ್ಶಿಪ್ ಮಾಡ್ಕೋತೀರಾ, ಬೇಗ ಮಿಂಗಲ್ ಆಗ್ತೀರಾ, ಎಲ್ಲರ ಜೊತೆ ಸೋಷಿಯಲ್ ಆಗಿರ್ತೀರಾ ಅಂತಂದರೆ ವಾತಕ್ಕೆ 1 ಮಾರ್ಕ್ಸ್ ಹಾಕ್ಕೊಳ್ಳಿ. ಕ್ಲೋಸ್ ಆಗ್ತೀನಿ ಬಟ್ ಹಾಗೆ ಸಿಟ್ಟು ಬಂದರೆ ಬೈದು ಬಿಡ್ತೀನಿ ಅಂದರೆ ನನ್ನ ಫ್ರೆಂಡ್ಶಿಪ್ ಅಂದಮೇಲೆ ಅದೆಲ್ಲ ಕಾಮನ್ ಅನ್ನೋ ಥರ ಹಂಗಿರ್ತೀನಿ ಅಂದರೆ ಪಿತ್ತಕ್ಕೆ ಮಾರ್ಕ್ಸ್ ಹಾಕ್ಕೊಳ್ಳಿ. ಇಲ್ಲ ಅಷ್ಟು ಸುಲಭಕ್ಕೆಲ್ಲ ಯಾರೂ ಫ್ರೆಂಡ್ ಮಾಡ್ಕೊಳ್ಳಲ್ಲ, ಫ್ರೆಂಡ್ ಮಾಡಿದವ್ರನ್ನ ಯಾವತ್ತೂ ಬಿಡಲ್ಲ, ಅಥವಾ ಬಿಟ್ಟವ್ರನ್ನ ಮತ್ತೆ ಮಾತಾಡ್ಸಲ್ಲ ಅನ್ನೋ ಕ್ಯಾರೆಕ್ಟರ್ ಇದ್ದರೆ ಕಫಕ್ಕೆ 1 ಮಾರ್ಕ್ಸ್ ಹಾಕ್ಕೊಳ್ಳಿ. ಸೊ ಇದಿಷ್ಟು ಓವರ್ ಆಲ್ ಆದಂತಹ ಒಂದಿಷ್ಟು ಟೆಂಡೆನ್ಸಿಗಳು. ಇನ್ನು ಮೆಮೊರಿ ಬಗ್ಗೆ ಬಂದರೆ, ನೆನಪಿನ ಶಕ್ತಿ ಬಗ್ಗೆ ಬಂದರೆ, ವಾತದವ್ರದ್ದು ತುಂಬ ಇವ್ಯಾಪ್ರೇಟಿವ್ ಅಂದರೆ ತುಂಬ ಬೇಗ ಕಲಿತಾರೆ, ತುಂಬ ಬೇಗ ಮರೀತಾರೆ. ಕಲಿಯೋದು ಫಾಸ್ಟು. ಈಗ ನೀವು ಏನೇ ಒಂದು ಹೊಸ್ತು ಈಗ ನಾ ಹೇಳ್ಕೊಟ್ರು ನೀವು ಕಲ್ತು ಬಿಡ್ತೀರಾ, ಮತ್ತೆ ನಾಳೆ ಕೇಳುವಾಗ ಮರ್ತು ಹೋಗುತ್ತೆ. ಅದು ವಾತದ ಪ್ರಕೃತಿಯ ಲಕ್ಷಣ. ಆಯಿತಾ? ಪಿತ್ತದವರು ಮಾಡ್ರೇಟ್, ಕಲಿಯೋದು ಸ್ವಲ್ಪ ವಾತದಿಂದ ನಿಧಾನ, ಬಟ್ ಮರೆಯೋದು ವಾತಕ್ಕಿಂತ ನಿಧಾನ. ಕಫದವ್ರು ಹೇಗೆ ಹೊಸ ವಿಷಯಗಳನ್ನು ಕಲೀಲಿಕ್ಕೆ ಸಮಯ ತಗೋತಾರೆ, ಬಟ್ ಯಾವತ್ತೂ ಮರೆಯಲ್ಲ. ಒಮ್ಮೆ ಅವರು ಸಮಯ ತಗೊಂಡು ಅರ್ಥ ಮಾಡಿಕೊಂಡು ಕಲಿತರು ಅಂತಂದರೆ ನೀವು ಯಾವಾಗ ಕೇಳಿದ್ರು ಅದನ್ನ ಮತ್ತೆ ರಿಪೀಟ್ ಮಾಡೋವಷ್ಟು ಅವರ ನೆನಪಿನ ಶಕ್ತಿ ತುಂಬ ಚೆನ್ನಾಗಿರುತ್ತೆ ಕಫದಲ್ಲಿ. ಅದು 1 ಮಾರ್ಕ್ಸ್. ಸೊ ಇಲ್ಲಿಗೆ ಒಂದಿಷ್ಟು ಓವರ್ ಆಲ್ ಆದಂತಹ ಇದನ್ನು ನಾವು ನೋಡಿದ್ವಿ. ಇನ್ನು ನಿದ್ದೆಗೆ ಬಂದರೆ ವಾತದವರಿಗೆ ಯಾವಾಗಲೂ ನಿದ್ದೆ ಕ್ಲಿಯರಾಗಿ ಆಗೋದೇ ಇಲ್ಲ. ಆಯಿತಾ? ನಿದ್ದೆಯಲ್ಲಿ ಹೇಗೆ ಕನಸು ಬೀಳುತ್ತೆ ಅಂತಂದರೆ, ನೀವು ಇಡೀ ರಾತ್ರಿ ಎಚ್ಚರನೇ ಇದ್ದೀರೇನೋ ಅನ್ನುವಷ್ಟು ಕನಸು ಬೀಳ್ತಾ ಇರುತ್ತೆ. ಎಲ್ಲೋ ಹೋದಂಗೆ ಬಂದಂಗೆ ಏನೋ ಮಾಡ್ದಂಗೆ. ಬೆಳಗ್ಗೆ ಎದ್ರೂ ಇನ್ನೂ ಅಲ್ಲೇ ಓಡಾಡ್ತಿರ್ತೀರ ನೀವು ಕನಸಲ್ಲಿ. ಅದು ವಾತ ಪ್ರಕೃತಿಯ ಲಕ್ಷಣ. ಪಿತ್ತ ಪ್ರಕೃತಿಯವರಲ್ಲಿ ಹೇಗೆ ಅಂತಂದರೆ ಚೆನ್ನಾಗಿ ನಿದ್ದೆ ಬರುತ್ತೆ, ಮಾಡ್ರೇಟ್ ಆದ ಕನಸುಗಳಿರುತ್ತೆ. ಆ್ಯಂಡ್ ಕನಸಲ್ಲಿ ಕೂಡ ಪ್ಯಾಷನೇಟ್ ಆಗಿರ್ತಾರೆ, ಏನೋ ಅಚೀವ್ ಮಾಡ್ದಂಗೆ, ಯಾವುದೋ ದೊಡ್ಡ ಅವಾರ್ಡ್ ತಗೊಂಡಂಗೆ, ಈ ಥರದ ಸಂಬಂಧಪಟ್ಟಂತಹ ಕನಸುಗಳಿರುತ್ತೆ. ಅದು ಪಿತ್ತ ಪ್ರಕೃತಿ. ಕಫದವ್ರದ್ದು ನಿದ್ದೆ ಸಿಕ್ಕಾಪಟ್ಟೆ ಜಾಸ್ತಿ. ಡೀಪ್ ಸ್ಲೀಪು. ಒಮ್ಮೊಮ್ಮೆ ಸತಿ ಅತಿಯಾದ ನಿದ್ದೆ ಇರುತ್ತೆ ಕೆಲವೊಮ್ಮೆ. ಹಾಗೆ ಕಫ ಪ್ರಕೃತಿಯವರಲ್ಲಿ ನಿದ್ದೆ ಜಾಸ್ತಿ ಆ್ಯಂಡ್ ಡೀಪ್ ಸ್ಲೀಪ್ ಜಾಸ್ತಿ, ಕನಸುಗಳು ಕಡಿಮೆ, ಅಥವಾ ಕನಸು ಬಂದರೂ ನೆನಪಿರೋದಿಲ್ಲ. ಈಗ ಬೆಳಗ್ಗೆ ಎದ್ಮೇಲೆ ರಿಕಾಲ್ ಮಾಡ್ಬೇಕಂತಂದ್ರೆ ಎಕ್ಸಾಕ್ಟ್ಲಿ ಏನಾಯ್ತು ಅನ್ನೋದು ಗೊತ್ತಿರೋದಿಲ್ಲ, ನೆನಪಿರೋದಿಲ್ಲ. ಅದು ಕಫ ಪ್ರಕೃತಿಯ ಲಕ್ಷಣ. ಪಿತ್ತದವರಲ್ಲಿ ಕನಸುಗಳು ಮೀಡಿಯಮ್ಮು, ವಾತದಷ್ಟಲ್ಲದೆ ಇದ್ರೂ ಬರುತ್ತೆ. ಆ್ಯಂಡ್ ಬಂದಿದ್ದೆಲ್ಲ ದೊಡ್ಡ ಅಚೀವ್ಮೆಂಟು, ಏನೋ ದೊಡ್ಡ ಅಂದರೆ ನಿಮ್ಮ ಪ್ಯಾಷನ್ ರಿಲೇಟೆಡ್ಡೇ ಆಗಿರುತ್ತೆ. ನಿಮ್ಮ ಒಂದು ಗುರಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ದೊಡ್ಡ ಅಚೀವ್ಮೆಂಟ್ ಆದಂತಹ ಕನಸುಗಳು ಬೀಳುತ್ತೆ. ಅದು ಪಿತ್ತ. ವಾತದಲ್ಲಿ ಹೇಗೆ ಅಂತ ಇರ್ರಿಲೆವೆಂಟ್, ಯಾರು ಬಂದರು ಯಾರು ಹೋದ್ರು ಏನಾಯಿತು ಸಂಬಂಧವೇ ಇರೋದಿಲ್ಲ. ಆ್ಯಂಡ್ ಇಡೀ ರಾತ್ರಿಯಿಂದ ಬೆಳಗ್ಗೆ ತನಕ ನೀವು ಆ್ಯಕ್ಟಿವ್ ಆಗಿ ಇದ್ದಂಗೆ. ಬೆಳಗ್ಗೆ ಇದ್ದರೆ ಹಾಗಾಗಿ ನಿದ್ದೆ ಆ ಫ್ರೆಶ್ನೆಸ್ಸು ನಿಮಗೆ ಸಿಗೋದಿಲ್ಲ. ಅದು ವಾತದ ಲಕ್ಷಣ. ಕ್ಲೈಮೇಟ್ ಸೆನ್ಸಿಟಿವಿಟಿ ಹೇಳೋದಾದರೆ, ವಾತದವರಿಗೆ ಚಳಿ ತಡ್ಕೊಳಕ್ಕಾಗಲ್ಲ. ಚಳಿ ನಿಮಗೆ ತಡ್ಕೊಳಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ವಾತಕ್ಕೆ 1 ಮಾರ್ಕ್ಸ್ ಹಾಕಿ. ಪಿತ್ತದವರಿಗೆ ಸೆಕೆ ತಡ್ಕೊಳಕ್ಕಾಗೋದಿಲ್ಲ. ಆಯಿತಾ? ಹಾಗೆಯೇ ಕಫದವರಿಗೆ ಕೂಡ ಚಳಿಯನ್ನು, ತಂಪನ್ನು ತಡ್ಕೊಳ್ಳಿಕ್ಕಾಗೋದಿಲ್ಲ. ಸೊ ನಿಮಗೀಗ ಚಳಿ ತಡ್ಕೊಳಕ್ಕಾಗೋದಿಲ್ಲ ಅಂತಿದ್ರೆ ನೀವು 2ಕ್ಕೂ ಬೇಕಿದ್ರೂ ಮಾರ್ಕ್ಸ್ ಹಾಕೋಬೋದು, ತೊಂದರೆ ಇಲ್ಲ. ಅಂದರೆ ಇದೆರಡರಲ್ಲಿ 2 ಲಕ್ಷಣಗಳಿದ್ದದ್ದಕ್ಕೂ ಹಾಕೋಬೋದು, ತೊಂದರೆ ಇಲ್ಲ. ಅಂದರೆ ಏನು ಗೊತ್ತಾ, ವಾತದವರು ಸ್ಟಿಕ್ಕಿ ಇರೋದು ಅಥವಾ ಈ ಜಿಡ್ಡಿನ ಅಂಶ ಇಷ್ಟ ಆಗುತ್ತೆ, ಬಿಕಾಸ್ ಡ್ರೈ ಇರೋದ್ರಿಂದ. ಕೂಲ್ ಆಗಲ್ಲ ತಡ್ಕೊಳ್ಳೋಕ್ಕೆ, ಬಟ್ ಸ್ಟಿಕ್ಕಿನೆಸ್ ನಡೆಯುತ್ತೆ. ಕಫದವರಿಗೆ ಹೆಂಗೆ ಅಂದರೆ ಸ್ಟಿಕ್ಕಿನೆಸ್ಸು ಆಗೋದಿಲ್ಲ. ಸ್ಟಿಕ್ಕಿ ಇರೋದು ಆ್ಯಂಡ್ ತಂಪಾಗಿರೋದು, ಕಪ್ಪಾಗಿ ಡಲ್ ಆಗಿರೋವಂಥದ್ದು, ಅದು ಅವರಿಗೆ ತಡ್ಕೊಳ್ಳೋಕೆ ಅಷ್ಟು ಇಷ್ಟ ಆಗೋದಿಲ್ಲ ಅವರಿಗೆ. ಪಿತ್ತದವರಿಗೆ ಹೀಟ್, ಸನ್ಲೈಟು, ಬಿಸಿಲು, ಹೀಟು ಅದನ್ನು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಇದಕ್ಕೆ ಅನುಗುಣವಾಗಿ ನೀವು ನಿಮ್ಮ ಪ್ರಕೃತಿ ಯಾವುದಂತ ಮಾರ್ಕ್ಸ್ ಹಾಕ್ಕೊಳ್ಳಿ. ಈಗ ಹೇಳಿ ಯಾರ್ಯಾರಿಗೆ ಎಷ್ಟೆಷ್ಟು ಮಾರ್ಕ್ಸ್ ಬಂತು ಯಾವ್ಯಾವ ಪ್ರಕೃತಿಗೆ ಅಂತ ಹೇಳಿ ಕೌಂಟ್ ಮಾಡಿ ಫೈನಲ್ ಮಾರ್ಕ್ಸ್ ಹಾಕ್ಕೊಳ್ಳಿ. ವಾತಕ್ಕೆ ಎಷ್ಟು ಮಾರ್ಕ್ಸ್ ಬಂತು, ಪಿತ್ತಕ್ಕೆ ಎಷ್ಟು ಮಾರ್ಕ್ಸ್ ಬಂತು, ಕಫಕ್ಕೆ ಎಷ್ಟು ಮಾರ್ಕ್ಸ್ ಬಂತು ಅಂತ ನೋಡಿ. ಹಾಗೆ ಕಾರ್ತಿಕ್ ಅವ್ರದ್ದು ವಾತ 0, ಪಿತ್ತ 4, ಕಫ 11. ಸೊ ಕಫಜ ಪ್ರಿಡಾಮಿನೆಂಟ್ ಆದಂತಹ ಒಂದು ಪ್ರಕೃತಿ ನಿಂತು. ಸೊ ಆಗ ಕಫಜ ಪ್ರಿಡಾಮಿನೆಂಟ್ ಪ್ರಕೃತಿಯವರಲ್ಲಿ ಬರುವಂತಹ ಡಿಸೀಸ್ ಟೆಂಡೆನ್ಸಿನೇ ಒಂದಿಷ್ಟುಗಳಿರುತ್ತೆ. ನಮಗೆ ಪಿತ್ತ ಜಾಸ್ತಿ. ನಿಮಗೆ ಪಿತ್ತ ಜಾಸ್ತಿ. ಹಾಗೆ
ಒಂದು ವಾತ 8, ಹಾ ಪಿತ್ತ 1, ಕಫ 5. ಹಾ ಸೊ ವಾತ ಪ್ರಿಡಾಮಿನೆಂಟ್ ಫಾಲೋಡ್ ಬೈ ಕಫ. ವಾತ 9, ಪಿತ್ತ 4, ಕಫ 3. ಹಾ ಸೊ 9, 4, 3 ಅಂತ ಬಂದಾಗ ವಾತ ಪ್ರಿಡಾಮಿನೆಂಟ್ ಆಗಿ 3, 7, 5. 3, 7, 5 ಸೊ ಪಿತ್ತ ಪ್ರಿಡಾಮಿನೆಂಟ್. ವೆರಿ ನೈಸ್. ಆತದು 11 ಪಿತ್ತ, ಹಾ 12 ವಾತ, 2 ವಾತ, ಹಾ ಕಫ 4. ಸೊ ಮೇನ್ಲಿ ಪಿತ್ತಜ, ಪಿತ್ತ ಪ್ರಕೃತಿ. ವಾತ 6, ಪಿತ್ತ 5, ಕಫ ಕಫ 6. 6. ಹಾ ಇದು ನೋಡಿ, ಇದು ಮಿಶ್ರ ಪ್ರಕೃತಿ ಆಯ್ತಾ. ಎಷ್ಟಿದೆ ಅಂದ್ರೆ ನಂಬರ್ಸ್ ಹೇಳಿ. ವಾತ 6, ಪಿತ್ತ 5, 6, 5 ಕಫ 6. ಹಾ ನೋಡಿ 6, 5, 6 ಇಲ್ಲಿ ಬಂದಾಗ ವಾತ ಮತ್ತು ಕಫ ಪ್ರಕೃತಿಯ ಮಿಶ್ರ ಇರೋದು. ಎಲ್ಲರಲ್ಲಿ ಒಂದೇ ಸಿಂಗಲ್ ಇರೋದಿಲ್ಲ ಆಯ್ತಾ. ಇನ್ನು ತುಂಬಾ ಫ್ಯಾಕ್ಟರ್ಸ್ ಇದೆ, ನಾನು ನಿಮ್ಗೆ ಇದು ಕಟ್ ಶಾರ್ಟ್ ಮಾಡಿ ಹೇಳಿರೋದು ಲಕ್ಷಣಗಳನ್ನ. ಸೊ ಈ ದ್ವಂದ್ವ ಪ್ರಕೃತಿ ಅಂತ ಇರುತ್ತೆ, ಅಂದ್ರೆ ವಾತ ಪಿತ್ತಜ, ಪಿತ್ತ ಕಫಜ, ಕಫ ವಾತಜ. ಈಗ ಕಫ ಪ್ರಿಡಾಮಿನೆಂಟ್ ಆಗಿ ವಾತ ಇರೋರಿಗೆ ಕಫ ವಾತಜ ಪ್ರಕೃತಿ ಅಂತ ಹೇಳ್ತಾರೆ. ವಾತ ಪ್ರಿಡಾಮಿನೆಂಟ್ ಆಗಿ ಕಫನು ಇರೋರಿಗೆ ವಾತ ಕಫ ಪ್ರಕೃತಿ ಅಂತ ಹೇಳ್ತಾರೆ. ಆ ಥರದಲ್ಲಿ ಏಕದೋಷದ, ದ್ವಿದೋಷಜ ಮತ್ತು ತ್ರಿದೋಷಜ ಅಂತ ಬರುತ್ತೆ. ಸೊ ನಾವು ಇನ್ನಷ್ಟು ಆಳಕ್ಕೆ ಅರ್ಥಕೊಂಡು ಹೋದ್ರೆ ನಮ್ಮ ದೋಷಗಳಲ್ಲಿ ದ್ವಂದ್ವಜ ಪ್ರಕೃತಿನೂ ಸಿಗತ್ತೆ. ಇವರಲ್ಲಿ ಈಗ ಸಿಕ್ಕಿರೋದು ದ್ವಂದ್ವಜ ಪ್ರಕೃತಿ. ಈ ನಿಮ್ಮಲ್ಲೇನು ವಾತ ಮತ್ತು ಕಫ. ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ, ಕೆಲವೊಂದಿಷ್ಟು ರೋಗಗಳು ವಾತ ಕಫ ಇದ್ದಂತಹ ವ್ಯಕ್ತಿಗಳಲ್ಲಿ ಟ್ರೀಟ್ ಮಾಡೋದು ಯಾಕೆ ಚಾಲೆಂಜಿಂಗ್ ಆಗುತ್ತೆ ಅಂತಂದ್ರೆ, ವಾತ ಮತ್ತು ಕಫ ದೋಷ ಅಪೋಸಿಟ್. ನೋಡಿ ವಾತದಲ್ಲಿ ಚಂಚಲತೆ, ಕಫದಲ್ಲಿ ಸ್ಥಿರತೆ. ಅದು ಲೇಜಿ ಅನಿಸುವಷ್ಟು ಸ್ಥಿರತೆ, ಅಂದ್ರೆ ಅಷ್ಟು ಒಂಥರ ಇದು. ಸೊ ಈ ಎರಡು ಕ್ವಾಲಿಟಿಯಲ್ಲಿರುವಂತಹ ವ್ಯತ್ಯಾಸಗಳು ಏನು ಮಾಡುತ್ತೆ ಅಂದರೆ, ರೋಗವನ್ನು ಟ್ರೀಟ್ ಮಾಡುವಾಗಲೂ ಅಷ್ಟೇ ವಾತ ಮತ್ತು ಕಫದೋಷದಲ್ಲಿ ವ್ಯತ್ಯಾಸ ಬಂದರೆ ವಾತಕ್ಕೆ ಅಂತ ಟ್ರೀಟ್ಮೆಂಟ್ ಕೊಟ್ಟರೆ ಕಫ ಡಿಸ್ಟರ್ಬ್ ಆಗುತ್ತೆ, ಕಫಕ್ಕೆ ಅಂತ ಟ್ರೀಟ್ಮೆಂಟ್ ಕೊಟ್ಟರೆ ವಾತ ಡಿಸ್ಟರ್ಬ್ ಆಗುತ್ತೆ. ಸೊ ಈ ಫ್ಲಕ್ಚುವೇಷನ್ ಬರುವ ಸಾಧ್ಯತೆ ಅಲ್ಲಿ ಏನು ಮಾಡುತ್ತೆ, ಟ್ರೀಟ್ಮೆಂಟನ್ನು ರಿಸಲ್ಟನ್ನು ಸ್ವಲ್ಪ ಡಿಲೇ ಮಾಡುತ್ತೆ. ಸರಿ, ಸೊ ನಿಮ್ಮ ಪ್ರಕೃತಿ ಇದೇನೀಗ ನೀವು ನೋಡ್ಕೊಂಡಿದ್ದೀರಲ್ಲ, ಇದು ಪ್ರಕೃತಿ. ಈಗ ಅಲ್ಲಿ ಡಾಕ್ಟರ್ ನಿಮಗೆ ನಾಡಿ ಪರೀಕ್ಷಾ ಕಾರ್ಡಲ್ಲಿ ಪ್ಲಸ್ 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 ಏನು ಹಾಕ್ಕೊಟ್ಟಿದ್ದಾರಲ್ಲ, ಅದು ನಿಮ್ಮ ವಿಕೃತಿ. ಅಂದರೆ ಏನು ಹಾಳಾಗಿದೆ ನಿಮ್ಮ ದೇಹದಲ್ಲಿ, ಯಾವ ದೋಷದಲ್ಲಿ ವಿಕೃತಿ ಆಗಿದೆ ಅನ್ನೋದು ಅದ್ರಲ್ಲಿ ತಿಳಿಸುತ್ತೆ. ಸೊ ಇಲ್ಲಿ ಈ ಥರ ನಾಡಿ ಪರೀಕ್ಷೆ ಕಾರ್ಡ್ ನಿಮ್ಮಲ್ಲಿ ಏನಿರುತ್ತೆ, ವಾತದಲ್ಲಿ 5 ಸಬ್ ಟೈಪ್ಸ್ಗಳಿದ್ದಾವೆ, ಪಿತ್ತದಲ್ಲಿ 5 ಸಬ್ ಟೈಪ್ಸ್, ಈ ಕಫದಲ್ಲಿ 5. ನಾವಿನ್ನೂ ಸಬ್ ಟೈಪ್ಗಳ ಮೂಲಕ ನಮ್ಮ ಪ್ರಕೃತಿ ಅರ್ಥ ಮಾಡ್ಕೊಂಡ್ರೆ ಇನ್ನೂ ಚಂದ ಇರುತ್ತೆ ಆಯ್ತಾ. ಅದು ಇನ್ನೊಂದಿನ ಮಾಡೋಣ, ತುಂಬ ಟೈಮ್ ಬೇಕು ಅದಕ್ಕೆ. ಸೊ ಈ ಒಂದು ವಾತದಲ್ಲಿ ಮತ್ತೆ ಸಬ್ ಟೈಪ್ಸ್ಗಳು 5 ಏನು ಬರುತ್ತೆ, ಆ 5ರಲ್ಲಿ ಎಷ್ಟು ನಿಮ್ಮ ಪರವಾಗಿ ಕೆಲಸ ಮಾಡ್ತಿದೆ, ಎಷ್ಟು ನಿಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಿದೆ ಅಂತ. ಈಗ ರೋಗ ಏನೋ ಬರ್ತಿದೆ ಅಂತಂದ್ರೆ ಹೇಗೆ ಅಂದರೆ, ಈಗ ನೋಡಿ ಒಂದು ಸಂಸ್ಥೆ ಮುಳುಗ್ತಾ ಇದೆ ಅಂತಂದ್ರೆ ಏನಾಗ್ತಿದೆ, ಆ ಸಂಸ್ಥೆಯಲ್ಲಿ ಕೆಲಸ ಮಾಡುವವರೇ ಸರಿಯಾಗಿ ಸಂಸ್ಥೆಗಾಗಿ ಕೆಲಸ ಮಾಡದೇ ಇದ್ರೆ ಅಥವಾ ಸಂಸ್ಥೆಯ ವಿರುದ್ಧ ಕೆಲಸ ಮಾಡಿದ್ರೆ ಆ ಸಂಸ್ಥೆ ಮುಳುಗತ್ತೆ ಅಲ್ವಾ. ಹಾಗೇನೆ ಇಲ್ಲಿ ವಾತ ಸರಿಯಾಗಿಲ್ಲ, ನಿಮ್ಮ ವಾತದಲ್ಲಿ ಸಮಸ್ಯೆ ಇದೆ ವಾತದೋಷದಲ್ಲಿ ಅಂದರೆ ಅರ್ಥ ಏನು, ವಾತದೋಷದಲ್ಲಿ 5 ಸಬ್ ಟೈಪ್ಸ್ಗಳೇನಿದೆ, ಆ 5 ಸಬ್ ಟೈಪ್ಸ್ಗಳಲ್ಲಿ ಈಗ 3 ಸಬ್ ಟೈಪ್ಸ್ ನಿಮ್ಮ ವಿರುದ್ಧ ಕೆಲಸ ಮಾಡ್ತಿದೆ ಅಂತ. ಇವೆಲ್ಲ ಟೂಲ್ಸ್ಗಳು, ವಾತಪಿತ್ತ ಕಫಗಳು ನಿಮ್ಮ ದೇಹವನ್ನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗುವಂತಹ ಅಡ್ಮಿನಿಸ್ಟ್ರೇಟಿವ್ ಬಾಡೀಸ್ಗಳಿವು. ಬಟ್ ಇವೇನು ಮಾಡ್ತಾ ಇದೆ, ನಿಮ್ಮ ಪರವಾಗಿ ಕೆಲಸ ಮಾಡೋದ್ರ ಬದಲಿಗೆ ನಿಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಿದೆ. ಹಾಗೆ ಪಿತ್ತದಲ್ಲಿ ಸಹ 5 ಸಬ್ ಟೈಪ್ಸ್ಗಳಿವೆ. ಸೊ 5ರಲ್ಲಿ 4 ಜನ ನೋಡಿ, ಆ ಟೀಮ್ ಮೆಂಬರ್ಸ್, ಈಗ 5 ಜನರ ಟೀಮ್ ಇದೆ, ನೀವೇ ಹೈಯರ್ ಮಾಡಿರೋದು, ನಿಮ್ಮ ಲಾಭಕ್ಕಾಗಿ ನೀವು ಹೈಯರ್ ಮಾಡಿರೋದು. ಆದರೆ ಆ 5 ಜನರಲ್ಲಿ 4 ಜನ ನಿಮ್ಮ ವಿರುದ್ಧ ಕೆಲಸ ಮಾಡ್ತಿದ್ದಾರೆ ನೋಡಿ. ಆಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಕಂಪನಿ ಚೆನ್ನಾಗಿ ನಡೆಯೋಕ್ಕೆ ಸಾಧ್ಯ ಇದೆಯಾ, ಆ ಕಂಪನಿಯಲ್ಲಿ ತೊಂದರೆ ಬರದೇ ಇರೋದಕ್ಕೆ ಸಾಧ್ಯ ಇದೆಯಾ. ಅದೇ ನಮ್ಮ ದೇಹದಲ್ಲೂ ಆಗಿರೋದು. ನಾಡಿ ಪರೀಕ್ಷೆ ಯಾಕೆ ನಾವು ಮಾಡಿ ಅರ್ಥ ಮಾಡ್ಕೊಳ್ಳೋದು ಅಂತಂದರೆ ಈ ವ್ಯತ್ಯಾಸ ನಮಗೆ ಗೊತ್ತಾಗತ್ತೆ. ಹಾಗೆ ಕಫದಲ್ಲಿ 5 ಜನರಲ್ಲಿ 3 ಜನ ನನ್ನ ವಿರುದ್ಧ ಕೆಲಸ ಮಾಡ್ತಿದ್ದಾರೆ. ಸೊ ಟೋಟಲಿ ಇಲ್ಲಿ 15 ಜನ ಟೀಮ್ ಮೆಂಬರ್ಸ್ ಅಂತ ನೋಡಿದರೆ 15 ಜನರಲ್ಲಿ 1, 2, 3, 4, 5, 6, 7, 8, 9, 10. 15ರಲ್ಲಿ 10 ಜನ ನನ್ನ ವಿರುದ್ಧ ಕೆಲಸ ಮಾಡ್ತಿದ್ದಾರೆ. ಆ್ಯಂಡ್ ದಟ್ಸ್ ವೈ ಐ ಆಮ್ ಸಫರಿಂಗ್. ನನಗೆ ಯಾಕೆ ರೋಗಗಳು ಬರ್ತಿದೆ ಅಂತಂದರೆ, ನನ್ನ ದೇಹದಲ್ಲಿಯೇ ಇರುವ ನನ್ನದೇ ಟೀಮ್ ಮೆಂಬರ್ಸ್ ನನ್ನ ವಿರುದ್ಧ ಕೆಲಸ ಮಾಡ್ತಿದ್ದಾರೆ. ಸೊ ಪಂಚಕರ್ಮ ಏನು ಮಾಡುತ್ತೆ, ಇವರನ್ನು ಮತ್ತೆ ಪುನಃ ಸರಿ ದಾರಿಗೆ ತರಿಸಲಿಕ್ಕೆ ಪ್ರಯತ್ನ ಮಾಡುತ್ತೆ. ಸೊ ಇವು
ಪೂರ್ತಿ ಝೀರೋ ಆಗೋದಿಲ್ಲ ಆಯ್ತಾ. ಜೀವಂತ ವ್ಯಕ್ತಿಯಲ್ಲಿ ಒಂದಂತೂ ಇದ್ದೇ ಇರುತ್ತೆ. ಅಂದರೆ ಯಾವುದಾದ್ರು ಒಂದು ಟೆಂಡೆನ್ಸಿ ನಮ್ಮಲ್ಲಿ ಇದ್ದೇ ಇರುತ್ತೆ. ಆದರೆ ಅಟ್ಲೀಸ್ಟ್ ಅದು 1 ಆದರೂ ಇರಬೇಕು. ಈ ಥರ 4, 3, 5 ಎಲ್ಲ ಹಾಳಿದ್ದವ್ರನ್ನೂ ನೋಡಿದ್ದೀರಿ. ಅವಾಗೆಲ್ಲ ಏನಾಗ್ಬಿಡತ್ತೆ ಹೇಳಿ, ನಿಮ್ಮ ದೇಹಕ್ಕೆ ಆ ತನ್ನ ಕರ್ತವ್ಯವನ್ನು ತಾನು ನಿಭಾಯಿಸ್ಕೊಂಡು ಹೋಗೋದು ಕಷ್ಟ ಆಗತ್ತೆ.